ಕುತೂಹಲ ಇದ್ದಾವಾಗ ಮಾತ್ರ ವ್ಯಕ್ತಿ ಬೆಳೆಯುವುದಕ್ಕೆ ಸಾಧ್ಯ ಉಂಟು ಅಮ್ಮ. ಹಾಗಂತ ನಿನಗೆ ಇಂಥದೊಂದು ಸಮಸ್ಯೆ ಬಂದಿದೆ ಅಂತ ಕಾರಣ ಏನು, ಎಲ್ಲಿ ಬಂತು? ಸಮಸ್ಯೆ ಬರ್ತಕ್ಕೂ ಕಾರಣ ಉಂಟು ತಾಯಿ. ಆ ಸಮಸ್ಯೆಯನ್ನು ಹೊತ್ತು ಇದ್ದ ಯಾಕೆ ಎಲ್ಲ ತಿಳಿದವರು ನೀವು. ಅದಕ್ಕೆ ಉತ್ತರ ಕೊಡುವುದಕ್ಕೆ ನಾನೇ ತಿಳಿಯದಂತ ಇದ್ದವರಿಗೆ ತಿಳಿಸಿ ಹೇಳುವುದು ತಿಳಿದವರ ಕರ್ತವ್ಯ ಎಲ್ಲ ತಾಯಿ. ಮಕ್ಕಳೊಂದು ಸರಿ ಪಥದಲ್ಲಿ ಸಾಗಬೇಕಾದ್ರೆ ತಾಯಿಯಾದವರು ತಿದ್ದಿ ತೀಡಬೇಕು. ಹಾಗಾಗಿ ನಿಮ್ಮ ಬಳಿ ಓಡಿ ಬಂದದ್ದಮ್ಮ. ಬರುವುದಕ್ಕೆ ಮೂಲ ಕಾರಣ ಯಾವುದು? ಆಟದ ಗಳದಲ್ಲಿ ಆಟ ಆಡುವುದಕ್ಕೆ ಹೋದವರು ನಾನು. ನನ್ನ ಸಹಪಾಠಿಗಳ ಜೊತೆ ಸೇರಿ ಆಟವನ್ನು ಆಡಿದೆ. ಎಲ್ಲ ಆಟದಲ್ಲೂ ಸೇರುವುದು ನನ್ನ ಮಗ. ನಿಮ್ಮ ಮಗನ ಪಾಲಿಗೆ ತಾಯಿ. ಎಲ್ಲರೂ ಎಂದು ಸಂತೋಷ ಪಡುವಂತೆ ಇಂದು ಸಂತೋಷ ಪಡಲಿಲ್ಲ ತಾಯಿ. ನನ್ನನ್ನು ಮೂದಲಿಸುವುದಕ್ಕೆ ಮುಂದಾದ್ರು. ಗೆಲುವನ್ನು ಪಡೆದುಕೊಳ್ಳಿಕ್ಕೆ ಆಗಲಿಲ್ಲ ಆಟದಲ್ಲಿ, ಅವರಿಗೆ ಸಂತೋಷ ಸಿಗಲಿಲ್ಲ. ಹಾಗೆ ಅಮ್ಮ ತಾಯಿ. ಸಂತೋಷವನ್ನು ನಿನ್ನ ಮೂಲಲಿಸುವ ಮೂಲಕವಾಗಿ ಪಡ್ಕೊಳ್ಬೇಕು. ಹೌದಪ್ಪ. ಏನಪ್ಪ ಯಾಕಾಗಿ ಈ ಪ್ರಪಂಚದ ಸ್ಥಿತಿಗತಿಗಳ ಹಾಗೆ ಯಾರು ಗೆದ್ದಿದ್ದಾರೆ ಅವರು ಹಾರಾಟ ಮಾಡುವುದಲ್ಲ, ಯಾರು ಸೋತಿದ್ದಾರೋ ಅವರೇ ಹೆಚ್ಚು ಹಾರಾಟ ಮಾಡಿ ತಪ್ಪು ನಮ್ಮದಲ್ಲ ಎನ್ನುವುದಾಗಿ ತೋರಿಸಿಕೊಳ್ಳುವುದಕ್ಕೆ ಅಲ್ವಾ? ಹಾಗಾದ್ರೆ ನಿಮ್ಮ ಮಗ ಚೈತನ್ಯ ಯಾವುದರನ್ನು ಸೋತವರಲ್ಲ. ಒಂದೇ ಒಂದು ಮಾತಿನಲ್ಲಿ ತಾಯಿ ಮಾತನಾಡುವುದಕ್ಕೆ ನಾನು ತಲೆ ಕೆಳಗಾಗಬೇಕಾದ ಪರಿಸ್ಥಿತಿ ನನ್ನ ಪಾಲಿಗೆ ಆಯ್ತು ತಾಯಿ. ತಲೆ ತಗ್ಗಿಸುವಂತ ಎಲ್ಲರ ಎದುರಲ್ಲಿ ತಲೆ ತಗ್ಗಿಸುವುದು ಹಾಗೆ ಮಾಡಿದ ಯಾಕೆ ಅಪ್ಪ ಎಲ್ಲಿ ಎನ್ನುವಂತ ಪ್ರಶ್ನೆಗೆ ಅದು ಒಂದು ಪ್ರಶ್ನೆಗೆ ನಿರುತ್ತರನಾಗಿ ಶಿರವನ್ನು ತಲೆಗೆ ತಗ್ಗಿಸಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬೇಕಮ್ಮ. ಹಾಗಾಗಿ ನೀವು ಮಾಡಬೇಕಾದದ್ದು ಒಂದೇ ಒಂದು ಕಾರ್ಯ. ಅಪ್ಪ ಎಲ್ಲಿ ಅಮ್ಮ, ಅಪ್ಪ ಎಲ್ಲಿ ಹೇಳುವುದಿಲ್ಲ, ಹೇಳದಿದ್ರೆ ಬಿಡುವುದಿಲ್ಲ. ತನ್ನ ಕೊಳ್ಳದ ಏನಂತ ಅವನದ್ದು? ಅವನಿಗೆ ಅಪ್ಪ ಬೇಕಂತ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಲಿಕ್ಕೆ ನೀನು ಅವನಿಗೆ ಹೇಳು. ಬೆಣ್ಣೆ ಬೆಕ್ಕಿನ ಹಾಗೆ ಶೈಥಿಲ್ಯ ಶೈಥಿಲ್ಯ ಕೇಳುದಿಲ್ಲ. ಸ್ವರ ಕಡಿಮೆ ಆಯ್ತು ಮಾವ. ಬಾರಿಸ್ತೇನೆ ಕೇಳಲಿಲ್ಲ ಮಾವ. ಅಧಿಕ ಪ್ರಸಂಗಿ. ಏನ್ ಮಾವ? ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತುಂಟ ನಿಮಗೆ? ಇದು ಸರಿಯಾದ ಸಮಯ ಅಲ್ವಾ ಮಾವ? ಅಮ್ಮನಲ್ಲಿ ಏನ್ ಕೇಳಿದ್ದೀನಿ? ಹೊಟ್ಟೆ ಹಸಿವು ಆಗ್ತುಂಟು. ಆಟಕ್ಕೆ ಹೋದಾಗ ಊಟ ಏನಾದ್ರೂ ಅಪ್ಪ ಮಾಡಿಕೊಡಿ. ಸುಳ್ಳಂತೆ ಹೊಡಿಬೇಡ ಮಾವ.
ಹೊಡಿದೆ ಇದ್ರೆ ಸರಿ ಮಾಡೋದಕ್ಕೆ ಆಗುದಿಲ್ಲ ನಿನ್ನ. ಏನಾಯ್ತು ಮಾವ? ಅದಲ್ಲದೆ ಇದ್ರೆ ಹಾ, ಅಧಿಕ ಪ್ರಸಂಗ ಎಷ್ಟ ಅಧಿಕ ಆಯ್ತು ಮಾವ. ಬೇಕಾದದ್ದೇನು ಅಪ್ಪನ ಹೌದು, ತಿನ್ನುವುದಕ್ಕೆ. ಸುಳ್ಳು ಹೇಳಿದ್ರು ಹೊಲ್ಲೆಲ್ಲ ತೆಗಿತೇನೆ ಈಗ. ಸರಿಯಾಗಿ ತಿನ್ನುವುದು ನಿದ್ದೆ ಮಾಡುವುದು ಇಷ್ಟೇ ಅಲ್ವಾ? ಮತ್ತೇನ್ ಕೆಲಸ ಉಂಟು ಮಾವ? ವಿದ್ಯೆ ಹೇಳಿಕೊಟ್ಟಿದ್ದೇನೆ. ಹಾ, ಬಿಲ್ವಿದ್ಯೆ ಎಲ್ಲಿವರೆಗೆ ಬಂತು? ಬಿರಿವಿದ್ದೆ ಹಾ. ಎಲ್ಲ ಗೊತ್ತುಂಟು ಮಾವ. ಕಲಿತು ಬಿಟ್ಟಿದ್ದೇನೆ. ಹಾ? ಕಲ್ತು ಬಿಟ್ಟಿದ್ದೇನೆ. ಅಧಿಕ ಪ್ರಸಂಗಿ ಬಿಲ್ವಾಣವನ್ನು ತಗೊಂಡ್ವಾ